ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ನಮಸ್ಕಾರಗಳು. ನಾವೀಗ ಸಂತ ಲಾರೆನ್ಸರ ಪುಣ್ಯಕ್ಷೇತ್ರ ಅತ್ತೂರು ಕಾರ್ಕಳದಲ್ಲಿದ್ದೇವೆ. ಕತ್ತಲಾಗಿರುವುದರಿಂದ ಸ್ವಲ್ಪ ಬೆಳಕಿನ ಅಡಚಣೆ ಇದೆ, ಆದರೂ ತುಂಬ ಚೆನ್ನಾಗಿ ಕಾಣುತ್ತಿದೆ. ಇದು ಸಂತ ಲಾರೆನ್ಸರ ಪುಣ್ಯಕ್ಷೇತ್ರ ಅತ್ತೂರು ಕಾರ್ಕಳ. ಸಂತ ಲಾರೆನ್ಸರೇ ನಮಗಾಗಿ ಪ್ರಾರ್ಥಿಸಿರಿ. ಸುಂದರವಾಗಿರುವಂತಹ ದೇವಾಲಯವನ್ನು ನಾವೀಗ ನೋಡ್ತಾ ಇದ್ದೇವೆ. ಅತ್ತೂರಿನಲ್ಲಿರುವಂತಹ ಸುಂದರವಾದ ದೇವಾಲಯ ಸಂತ ಲಾರೆನ್ಸರ ಪುಣ್ಯಕ್ಷೇತ್ರ. ಅದ್ಭುತಕರವಾದಂತಹ ಸ್ಥಳ. ನಾವು ಏನೇ ಕೇಳಿಕೊಂಡರೂ ಖಂಡಿತವಾಗಿಯೂ ದೇವರು ನಮಗೆ ದಯಪಾಲಿಸುತ್ತಾರೆ ಎಂಬುವಂತಹ ಒಂದು ವಿಶ್ವಾಸ, ನಂಬಿಕೆ ಇಲ್ಲಿನ ಜನರದ್ದು ಹಾಗೂ ನಮ್ಮೆಲ್ಲರದ್ದು. ಈಗ ನಾವು ದೇವಾಲಯದ ಒಳಗೆ ಹೋಗಿ ದೇವಾಲಯ ಹೇಗಿದೆ ಎನ್ನುವುದನ್ನು ನೋಡೋಣ. ಸ್ಥಳ ಯೇಸುವಿನ ಶರೀರವನ್ನು ಭೂಸ್ಥಾಪನೆ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯ ಮೂಲಕ ಯೇಸುವನ್ನು ಬಹಳವಾಗಿ ಪ್ರೀತಿಸಿದ ಕೆಲವರು ಹಾಗೂ ಕೆಲವು ಸೈನಿಕರನ್ನು ಹೊರತುಪಡಿಸಿ ಎಲ್ಲರೂ ಕಪಾಲ ಬೆಟ್ಟದಿಂದ ಹೊರಟು ಹೋಗಿದ್ದರು. ನಿಕೋದೇಮನು ತಂದ ಸುಗಂಧ ದ್ರವ್ಯವನ್ನು ಯೇಸುವಿನ ಪಾರ್ಥಿವ ಶರೀರಕ್ಕೆ ಲೇಪಿಸಿ ನಾರುಮಡಿಯಿಂದ ಸುತ್ತಿ ಅಲ್ಲೇ ಸಮೀಪದಲ್ಲಿದ್ದ ಸಮಾಧಿಯೊಂದರಲ್ಲಿ ಅಡಕ ಮಾಡಿದರು. ದೇವಮಾತೆ, ಮಗ್ದಲದ ಮರಿಯ, ಮೇರಿ ಹಾಗೂ ಯವಾನರು ಖಿನ್ನರಾಗಿ ಸಮಾಧಿಯ ಮುಂದೆ ಕುಳಿತಿದ್ದರು. ಕ್ರಿಸ್ತನಿಲ್ಲದ ಜಗತ್ತು ಯಾರಿಗೂ ಬೇಡವಾಗಿತ್ತು. ಎಲ್ಲೆಡೆ ಶೂನ್ಯ ಆವರಿಸಿತು. ಮಾನವರ ರಕ್ಷಣಾ ಕಾರ್ಯಕ್ಕಾಗಿ ಇವೆಲ್ಲವೂ ಅನಿವಾರ್ಯವಾಗಿತ್ತು. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತನ್ನ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂಬುದೇ ದೇವರ ಉದ್ದೇಶ. ಪ್ರಭು ಯೇಸು ಸ್ವಾಮಿ ತನ್ನ ತಂದೆಯ ಚಿತ್ತಾನುಸಾರ ರಕ್ಷಣಾ ಕಾರ್ಯವನ್ನು ನೆರವೇರಿಸಿದರು. ತನ್ನ ಪಾಡು ಮರಣದ ಮೂಲಕ ಸ್ವರ್ಗದ ಬಾಗಿಲನ್ನು ನಮಗಾಗಿ ತೆಗೆದರು. ನೀವು ವಿಶ್ವದ ಎಲ್ಲೆಡೆ ಹೋಗಿ ಶುಭ ಸಂದೇಶವನ್ನು ಪ್ರಬೋಧಿಸಿರಿ ಎಂದು ನಿಮಗೆ ಆಜ್ಞಾಪಿಸಿದರು. ದೇವರನ್ನು ಅರಿಯದೆ ಬಾಳುವವನಿಗೆ ಪ್ರಭು ಯೇಸುವಿನ ಕುರಿತು ಹಾಗೂ ನೀಡುವ ರಕ್ಷಣೆಯ ಕುರಿತು ಸಾರುವುದು ನಮ್ಮ ಕರ್ತವ್ಯವಾಗಿದೆ. ಯೇಸುವನ್ನು ಸಾಕ್ಷ್ಯಪಡಿಸಲು ಹಿಂಜರಿದ ಸಂದರ್ಭಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ಪ್ರಾರ್ಥನೆ. ಕ್ರಿಸ್ತ ಯೇಸುವಿಗೆ ಸಾಕ್ಷಿಯಾಗಲು ನಾಚಬೇಡ ಎಂದು ನುಡಿದ ಪ್ರಭುವೇ, ನಮ್ಮ ಮನುಷ್ಯಾವತಾರ, ಪಾಡು ಮರಣ ಹಾಗೂ ಪುನರುತ್ಥಾನದಿಂದ ನಮಗೆ ನೀಡಿರುವ ರಕ್ಷಣೆಯನ್ನು ಇತರರಿಗೆ ತಿಳಿಯಪಡಿಸದೆ ಅಸಡ್ಡೆ ಮಾಡಿದ್ದಕ್ಕಾಗಿ ನಿಮ್ಮಲ್ಲಿ ಕ್ಷಮೆಯನ್ನು ಯಾಚಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಆಮೇಲೆ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇಲೆ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆಗಲೀಗ ಹಾಗೀಗಲೂ ಯಾವಾಗಲೂ ವೇಗವಾಗುತ್ತಿರುತ್ತೋ. ಆಮೇಲೆ ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಮುಕ್ತಾಯ ಪ್ರಾರ್ಥನೆ. ಸರ್ವೇಶ್ವರ, ನಿಮ್ಮ ಪ್ರಿಯ ಸುಧನ
ಪಾಡು ಮರಣ ಹಾಗೂ ಪುನರುತ್ಥಾನದಿಂದ ನಮ್ಮನ್ನು ಸ್ವರ್ಗ ಸಾಮ್ರಾಜ್ಯಕ್ಕೆ ಯೋಗ್ಯನಾಗಿ ಮಾಡಿದ್ದೀರಿ. ಇದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಿಮ್ಮ ಪ್ರಿಯ ಸುತರ ಯಾತನೆಗೆ ಕಾರಣವಾದ ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಡುತ್ತೇವೆ. ಈ ಸಿಲುವೆ ಹಾದಿಯಿಂದ ನಮ್ಮ ಮನಸ್ಸು ಹಾಗೂ ದೇಹಾತ್ಮದಲ್ಲಿ ಹೊಸ ಚೈತನ್ಯ ತುಂಬಿದೆ. ನಮ್ಮನ್ನು ಕಾಪಾಡಿ ಸದಾ ಪೋಷಿಸುವ ಪಿತನಾದ ಸರ್ವೇಶ್ವರ ನಿಮಗೆ ಸ್ತೋತ್ರವಾಗಲಿ. ನಮ್ಮ ಬಾಳಿಗೆ ಪ್ರೀತಿಯನ್ನು ಸುರಿಸಿರುವ ಪ್ರಭು ಯೇಸುವೆ ನಿಮಗೆ ಸ್ತೋತ್ರವಾಗಲಿ. ನಮ್ಮನ್ನು ಸದಾ ಪೋಷಿಸುವ ನಮ್ಮ ಹೃದಯಗಳಲ್ಲಿ ಪ್ರಜ್ವಲಿಸುವ ಪವಿತ್ರಾತ್ಮರೇ ನಿಮಗೆ ಸ್ತೋತ್ರವಾಗಲಿ. ಇವ ಈಗಾಂತರಕ್ಕೆ ಜೀವಿಸಿಯಾಳುವ ಕ್ರಿಸ್ತೇಗ ದೇವರೇ, ತ್ರಿಯೇಕ ದೇವರೇ, ನಿಮಗೆ ಸದಾ ಕಾಲಕ್ಕೂ ಸ್ತುತಿ ಮಹಿಮೆ ಆಗಲಿ. ಆಮೆನ್. ಜಗದ್ಗುರುಗಳ ಅಭಿಪ್ರಾಯಗಳನ್ನು ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದರೂ ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಸ್ತ್ರೀಯಲ್ಲಿ ನೀವು ನೀಡುವ ಮಹತ್ವದ ಫಲವಾದ ಯೇಸುದಲ್ಲಿ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಆದಿಯಿಂದ ಹಾಗೆ ಈಗಲೂ ಯಾವಾಗಲೂ ದೈವಾಂತರಕ್ಕೂ ಆಮೆನ್. ಈ 3 ದಿನಗಳ ಪಯಣದಲ್ಲಿ ನಮ್ಮೊಂದಿಗೆ ಇದ್ದು ನಮಗೆ ಮಾರ್ಗದರ್ಶನ ನೀಡಿದ ಮತ್ತು ನಮ್ಮನ್ನು ಆಶೀರ್ವದಿಸ ದೇವರಿಗೆ ವಂದನೆಯನ್ನು ಸಲ್ಲಿಸೋಣ. ಪ್ರತ್ಯೇಕವಾಗಿ ಈ 14 ಸಿಲುವೆಯ ಹಾದಿಯ ಸ್ಥಳಗಳನ್ನು 14 ದೇವಾಲಯಗಳಿಗೆ ಭೇಟಿಯಾಗಿ ಪಶ್ಚಾತ್ತಾಪದಿಂದ ಪ್ರಾರ್ಥಿಸುವುದಕ್ಕಾಗಿಯೂ ನಮ್ಮ ಕೋರಿಕೆಗಳನ್ನು ಸಮರ್ಪಿಸುವುದಕ್ಕಾಗಿಯೂ ದೇವರಿಗೆ ಕೊಟ್ಟಿರುವ ಈ ಅತಿ ಶ್ರೇಷ್ಠವಾದ ಒಂದು ಅವಕಾಶಕ್ಕೆ ನಾವು ದೇವರಿಗೆ ವಂದನೆಯನ್ನು ಸಲ್ಲಿಸೋಣ. ಈ ಸಿಲುವೆಯ ಹಾದಿಯ ಮೂಲಕ ನಾವು ಸಲ್ಲಿಸಿದ ನಮ್ಮ ಕೋರಿಕೆಗಳನ್ನು ದೇವರು ಖಂಡಿತವಾಗಿ ನಮಗೆ ನೀಡುವರು ಎಂಬ ನಂಬಿಕೆಯಿಂದ ದೇವರಿಗೆ ವಂದನೆಯನ್ನು ಸಲ್ಲಿಸೋಣ. ಪ್ರತ್ಯೇಕವಾಗಿ ಈ ಪಯಣದಲ್ಲಿ ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾರ್ಗದರ್ಶನ ನೀಡಿದ ಶಾಂತಕುಮಾರಿಗಳ ಕುಟುಂಬವನ್ನು ಅವರನ್ನು ನಾವು ಪ್ರತ್ಯೇಕವಾಗಿ ದೇವರ ಮುಂದೆ ಸಮರ್ಪಿಸೋಣ. ಅವರು ಮಾಡುವಂತಹ ಈ ದೇವರ ಕಾರ್ಯದಲ್ಲಿ ಅವರಿಗೆ ಹೇರಳವಾದ ಅನುಗ್ರಹವನ್ನು ದೇವರು ಇನ್ನೂ ಅವರಿಗೆ ಕೊಡುವುದಕ್ಕಾಗಿ ಪ್ರಾರ್ಥಿಸೋಣ. ಹಾಗೂ ನಮ್ಮ ಜೊತೆಗಿದ್ದು ನಮಗೆ ಒಳ್ಳೆಯ ಆಹಾರವನ್ನು ತಯಾರಿಸಿದ ಭಕ್ತರಿಗೂ ಮತ್ತು ಡ್ರೈವರ್ಸ್ ಅವರಿಗೂ ಮತ್ತು ಒಂದು ರೀತಿಯಲ್ಲಿ ನಮಗೆ ಸಹಾಯವನ್ನು ಪ್ರೋತ್ಸಾಹವನ್ನು ನಮಗೆ ಸಂತೋಷ ನೀಡಿದ ಪ್ರತಿಯೊಬ್ಬರಿಗಾಗಿಯೂ ನಾವು ದೇವರಲ್ಲಿ ಬೇಡೋಣ. ಮತ್ತೊಮ್ಮೆ ವಿಶ್ವಾಸದಿಂದ ನಮ್ಮೆಲ್ಲರ ವೈಯಕ್ತಿಕ ಕುಟುಂಬದ ವಿಚಾರಣೆಗಳ ಕೋರಿಕೆಗಳನ್ನು ಸಣ್ಣ ಲಾರೆನ್ಸ್ ಅವರ ಮತ್ತು ಮಾತೆ ಮರಿಮಗಳ ಮುಖಾಂತರ ದೇವರಲ್ಲಿ ಸಮರ್ಪಿಸಿ ವಂದನೆಗಳನ್ನು ಸ್ತೋತ್ರವನ್ನು ಸಲ್ಲಿಸೋಣ. ನಮೋ ಮರಿಯ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸುವಿನ ಸಂತ ಮರಿಯ ನೀವು ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಸಮಯದಲ್ಲಿ ಪ್ರಾರ್ಥಿಸಿ. ನಮೋ ಮರಿಯ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸುವಿನ ಸಂತ ಮರಿಯ ನೀವು ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿ. ಶಾಲ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುವಿನ ಸಂತ ಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಆದಿಲಿದ್ದ ಹಾಗೆ ಈಗಲೂ ಯಾವಾಗಲೂ ಮಾತ್ರಕ್ಕೂ ಆಮೆನ್. ನಿಮ್ಮ ಆತ್ಮದೊಡನೆ ಇರಲಿ. ಪಿತಾ ಸುತ ಮತ್ತು ಪವಿತ್ರಾತ್ಮರು ನಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ. ಎಲ್ಲರಿಗೂ ಸ್ತೋತ್ರ. ಹೇಗಿತ್ತು ನಮ್ಮ ಟ್ರಿಪ್? ಸುಸ್ತಾಗಿದೆಯಲ್ಲ? ಅದೇ